ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಸಮಾಜ ಸೇವಕ ಹರೀಶ್ ಕೆ ರೆಡ್ಡಿ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆರಂಭಿಸಿದರು. ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ನಗರದಲ್ಲಿರುವ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬೆಡ್ಶೀಟ್ ವಿತರಿಸಿ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದರು. ಇದಷ್ಟೇ ಅಲ್ಲದೆ ಹಿರಿಯರೊಂದಿಗೆ ಸಮಯ ಕಳೆಯುವುದರ ಜೊತೆಗೆ ವೃದ್ಧ ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸಿದರು. ಹುಟ್ಟುಹಬ್ಬದ ಸಂಭ್ರಮವನ್ನು ಸಮಾಜದ ಜೊತೆ ಹಂಚಿಕೊಳ್ಳುವ ಮೂಲಕ ಮಾನವೀಯ ಮೌಲ್ಯಗಳನ್ನು ಸಾರಿದರು. ಇನ್ನು ನಗರದ ವಿವಿಧ ಭಾಗಗಳಲ್ಲಿ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕ ಗೋದಾನಿ ಹರೀಶ್ ಕೆ ರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿ ಶುಭಾಶಯ ಕೋರಿದರು. ಕೇಕ್ ಕತ್ತರಿಸುವ ಸಂಭ್ರಮಕ್ಕಿಂತ ಸಮಾಜ ಸೇವೆಯೇ ಮುಖ್ಯ ಎಂಬ ಸಂದೇಶ ಈ ಕಾರ್ಯಕ್ರಮದ ಮೂಲಕ ಮೂಡಿಬಂತು. ಇದೇ ವೇಳೆ ಪ್ರತಿಕ್ರಿಯಿಸಿದ ಹರೀಶ್ ಕೆ ರೆಡ್ಡಿ, ನನ್ನ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಆಚರಿಸುತ್ತೇನೆ. ಅಭಿಮಾನ ಹೆಚ್ಚಾದಂತೆ ಜವಾಬ್ದಾರಿ ಹೆಚ್ಚುತ್ತಿದೆ. ಅದರಂತೆ ಅವರ ನಂಬಿಕೆ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಇನ್ನು ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವುದು ಹಾಗೂ ವೃದ್ಧರ ಆಶೀರ್ವಾದ ಪಡೆಯುವುದು ನನಗೆ ಅತ್ಯಂತ ಸಂತೋಷ ನೀಡುತ್ತದೆ ಎಂದರು. ಸರ್, ಈ ದಿನ ನನ್ನ ಹುಟ್ಟುಹಬ್ಬದ ವಿಶೇಷವಾಗಿ ನಗರದ ಎಲ್ಲ ವಾರ್ಡ್ಗಳಲ್ಲೂ ರಸ್ತೆಗಳಲ್ಲಿ ಪ್ರತಿಯೊಂದು ಬೀದಿಗಳಲ್ಲಿ ಕೂಡ ನನ್ನ ಹುಟ್ಟುಹಬ್ಬವನ್ನು ನನ್ನ ಆತ್ಮೀಯ ಸ್ನೇಹಿತರು, ಹಿರಿಯರು, ಮಾರ್ಗದರ್ಶಕರು ಹಾಗೂ ವೃದ್ಧರು, ವಿಶೇಷವಾಗಿ ಮಕ್ಕಳು, ರೈತರು ಕೂಡ ಎಲ್ಲರೂ ಆಚರಣೆ ಮಾಡ್ತಾಯಿದ್ದಾರೆ. ಬೆಳಗಿನಿಂದ ಸಾಕಷ್ಟು ಕಡೆ ವಿಸಿಟ್ ಮಾಡಿ ಅವರ ಒಂದು ಪ್ರೀತಿ ಹೆಗ್ಗಳಿಕೆಯನ್ನು ಗಳಿಸ್ಕೊಂಡು ಬಂದಿದ್ದೀನಿ. ಅದೇ ರೀತಿ ನಾನು ಇವತ್ತಿನ ದಿನ ನಮ್ಮ ಏನು ಅಂಬೇಡ್ಕರ್ ನಗರದಲ್ಲಿರ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮತ್ತು ಇಲ್ಲಿರ್ತಕ್ಕಂಥ ಪುಟಾಣಿ ಮಕ್ಕಳ ಜೊತೆ ಅವರಿಗೆ ಒಂದು ಕೆಳಗಿನ ಹಾಸಿಗೆ ಥರ ಜಮಖಾನವನ್ನು ಕೊಟ್ಟು ಮತ್ತು ಇಲ್ಲಿರ್ತಕ್ಕಂಥ ವೃದ್ಧ ಮಹಿಳೆಯರಿಗೆ ನಾನು ಸೀರೆಯನ್ನು ವಿತರಣೆ ಮಾಡಿ ಅವರ ಸಂತೋಷವೇ ನನ್ನ ಸಂತೋಷ, ಅವರ ಒಂದು ಆಶೀರ್ವಾದವೇ ನನಗೆ ಮಾರ್ಗದರ್ಶನ, ಅವರೇ ನನ್ನ ಮುಂದಿನ ಜೀವನಾಡಿಗಳಂತ ತಿಳ್ಕೊಂಡು ನಾನು ಈ ಕೆಲಸವನ್ನು ಮಾಡ್ಕೊಂಬಂದಿದ್ದೀನಿ ಸರ್. ಅವ್ರ ಜೊತೆ, ಮಕ್ಕಳ ಜೊತೆ, ಬಡವ್ರ ಜೊತೆ, ವೃದ್ಧರ ಜೊತೆ ಕೇಕ್ ಕಟ್ ಮಾಡಿಸ್ಕೊಂಡು ಅವರ ಒಂದು ಪ್ರೀತಿ ಹೆಗ್ಗಳಿಕೆ ಪಾತ್ರರಾಗಿದ್ದೀನಿ ಸರ್. ಅಭಿಮಾನ ಹೆಚ್ಚಾಗ್ತಾ ಇರೋದ್ರಿಂದ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ. ಎಲ್ಲರೂ ನನ್ನ ಮೇಲಿಟ್ಟಿರೋ ಭರವಸೆಗೆ ಭಯ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಇವರೆಲ್ಲರ ಯಾವ ರೀತಿ ನಾನು ಇವರೆಲ್ಲರ ಪ್ರೀತಿನ ಉಳಿಸ್ಕೊಳ್ಬೇಕು, ಇವರೆಲ್ಲರೂ ಯಾವ ರೀತಿ ನಾನು ಬೆಳೆಸ್ಕೊಂಡು ಹೋಗಬೇಕು ಅಂತ ಭಯ ಆಗ್ತಾಯಿದೆ. ಅವರೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಈ ಕೊನೆಯ ಉಸಿರಿರೋವರೆಗೂ, ನನ್ನ ಪ್ರಾಣ ಇರೋವರೆಗೂ 24 ಗಂಟೆಯಲ್ಲಿ ಒಂದು 2 ರಿಂದ 3 ರಿಂದ 4 ಗಂಟೆ ಬಿಟ್ಟು 24x7 ಅನ್ನೋದರಲ್ಲಿ 24x20 ಅಂತ ತಿಳ್ಕೊಂಡು 20 ಗಂಟೆಗಳ ಕಾಲ ಚಿಕ್ಕಬಳ್ಳಾಪುರ ಜನಸೇವೆಯನ್ನು ಮಾಡೋಂಥ ಕೆಲಸ ಮಾಡ್ತೀನಿ ಸರ್. ಈಗ ಮಕ್ಕಳು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಇಂದಿನ ವೃದ್ಧರೇ ನಮ್ಮ ಮುಂದಿನ ದೇವರುಗಳು. ಮಕ್ಕಳು ಪ್ರಜೆಗಳಾಗಿ ಮಾರ್ಪಾಡಾಗ್ತಾರೆ. ವೃದ್ಧರು ಕಾಲಕ್ರಮೇಣ ನಮ್ಮನ್ನು ಅಗಲಿ ಹೋದಾಗ ಅವ್ರಿಗೆ ಪೂಜೆ ಮಾಡಿ ಪುನಸ್ಕಾರ ಮಾಡ್ತೀವಿ. ಮಕ್ಕಳು ನಮ್ಮ ಪ್ರಜೆಗಳು, ವೃದ್ಧರು ನಮ್ಮ ದೇವರು ಸರ್. ಹುಟ್ಟುಹಬ್ಬವನ್ನು ವೈಯಕ್ತಿಕ ಸಂಭ್ರಮಕ್ಕೆ ಸೀಮಿತಗೊಳಿಸದೆ ಸಮಾಜ ಸೇವೆಯ ಮೂಲಕ ಅರ್ಥಪೂರ್ಣವಾಗಿಸಬಹುದು ಎಂಬುದಕ್ಕೆ ಸಮಾಜ ಸೇವಕ ಹರೀಶ್ ಕೆ ರೆಡ್ಡಿ ಮಾದರಿಯಾಗಿದ್ದಾರೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಾಮಗ್ರಿ, ವೃದ್ಧರಿಗೆ ನೆರವು ನೀಡಿ ತಮ್ಮ ಹುಟ್ಟುಹಬ್ಬವನ್ನು ವಿಶೇಷವಾಗಿಸಿಕೊಂಡಿದ್ದಾರೆ. ತೌಳನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.